ನೀಡುತ್ತಿರುವ ಪಂಚ ಗ್ಯಾರಂಟಿಗಳ ಜೊತೆಗೆ ಖಾಸಗಿ ವಲಯದಲ್ಲಿ ಆರೋಗ್ಯ ಗ್ಯಾರಂಟಿ ನೀಡುವ ಅಗತ್ಯವಿದೆ. ಭೀಮ್ ಪ್ರಜಾ ಸಂಘದ ವೈಟ್ಫೀಲ್ಡ್ ಮುರುಗೇಶ್ ಹೇಳಿದರು. ವರ್ತೂರು ಕೋಡಿ ಬಳಿ ಇರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಹೆಚ್ಚಿನ ಹಣ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡುವ ನೆಪದಲ್ಲಿ ಅಧಿಕ ಹಣ ವಸೂಲಿಗೆ ಇಳಿದಿದ್ದು ಇದು ಬಡವರಿಗೆ ಶಾಪವಾಗಿ ಪರಿಣಮಿಸಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯುತ್ತದೆ ಎನ್ನುವ ಭರವಸೆಯೊಂದಿಗೆ ಆಸ್ಪತ್ರೆಯಲ್ಲಿ ದಾಖಲಾದರೆ ಹಣವೂ ಉಳಿಯದೆ ಪ್ರಾಣ ತೆತ್ತುವ ಸಂಭವವೇ ಹೆಚ್ಚು ಇರುತ್ತದೆ. ಇದಕ್ಕೆ ಕಡಿವಾಣ ಹಾಕಲು ಶೀಘ್ರವಾಗಿ ಆರೋಗ್ಯ ಸಚಿವರು ಗಮನ ಹರಿಸಬೇಕು ಎಂದರು. ಬಡವರಿಗಾಗಿ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಮೂಲಕ 6ನೇ ಗ್ಯಾರಂಟಿ ಆರೋಗ್ಯ ಯೋಜನೆ ಬಡವರಿಗಾಗಿ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ವೈಟ್ ಫೀಲ್ಡ್ ಏರೋಸಿಸ್ ಲ್ಯಾಂಡ್ಸ್ ಡೇಟ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಸಿಸಿಟಿವಿ ಅಳವಡಿಸುವ ವೇಳೆ ಕೂಲಿ ಕಾರ್ಮಿಕ ಆಯ ತಪ್ಪಿ 8ನೇ ಅಂತಸ್ತಿನಿಂದ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹಣಕ್ಕೆ ಡಿಮಾಂಡ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವರದಿ ಎಸ್ಕೆ ಹೊಳೆಪ್ಪನವರ್. ವಿರುದ್ಧವಾಗಿ ನಾವು ಧಿಕ್ಕಾರ ಮಾಡ್ತೀರಿ. ಯಾಕಂದ್ರೆ ಇಂಥ ಒಂದು ಆಸ್ಪತ್ರೆ ಬಡವರ ಪರವಾಗಿ ನಿಲ್ತಾ ಇಲ್ಲ. ಬಡವರ ಪರವಾಗಿ ನಿಲ್ಲುವಂಥ ಆಸ್ಪತ್ರೆ ಏನಂದ್ರೆ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋದು ಯಾವುದೋ ಇಡೀ ರಾಜ್ಯಕ್ಕೆ ಒಂದೋ ಎರಡೋ. ಇವತ್ತು ಸರ್ಕಾರ ದೊಡ್ಡದ ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ದೊಡ್ಡದ ಅನ್ನೋ ಪರಿಸ್ಥಿತಿ ಬಂತು. ಯಾಕಂದ್ರೆ ಮ್ಯಾನೇಜ್ಮೆಂಟ್ಗಿನ್ನ ದೊಡ್ಡದು ಸರ್ಕಾರ. ಯಾಕೆ ಆ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ ಆಗಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಏನು ಮಾಡ್ತಾ ಇದ್ದೀನಿ ಅಂದರೆ ಇಡೀ 224 ಕ್ಷೇತ್ರಗಳಲ್ಲಿ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಯಾಕಂದರೆ ಉದಾಹರಣೆ ಇವ್ರದ್ದೇ, ಈ ಇಬ್ಬರದೇ ಒಂದು ಉದಾಹರಣೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀರಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀರಿ. 224 ಕ್ಷೇತ್ರಗಳಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೀಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ನಾವು ಬೇಡಿಕೆ, ನಮ್ಮ ಒತ್ತಾಯ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ಆರೋಗ್ಯ ಸೇವೆನೂ ಒಳಪಡುತ್ತೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ಹಂಗಾಗಿ ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ. ಪದೇ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ. ನೀವು ವಿದ್ಯುತ್ತು ಮತ್ತೆ ಏನು ಅಕ್ಕಿ ಆಗಿರ್ಬೋದು, ಬಸ್ಸು ಪ್ರಯಾಣಿಕರಿಗಾಗಿರ್ಬೋದು, ಇವೆಲ್ಲ ಉಚಿತ ಕೊಡ್ತಾ ಇದ್ದೀರಾ. ಆದ್ರೆ ಇವತ್ತು ಒಬ್ಬ ಬಡವ ಬದುಕಬೇಕಾದ್ರೆ ಆರೋಗ್ಯ ಸೇವೆ ದಯವಿಟ್ಟು ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಆಯ್ತಾ ಸರ್. ನಾವು ಸ್ಯಾಟರ್ಡೆ ನನ್ನ ತಮ್ಮ ಕರ್ಕೊಂಬಂದ್ಬಿಟ್ಟ ಗೊತ್ತಿಲ್ಲ. ನಾನು ಭಾನುವಾರ ಬೆಳಗ್ಗೆನೇ ಬಂದು ಹೇಳಿದ್ದೀನಿ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ನಮ್ಮಮ್ಮನ ಕಳಿಸ್ಬಿಡಿ, ಟ್ರೀಟ್ಮೆಂಟ್ ಮಾಡಬೇಡಿ ಅಂತ. ನಾನು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಮ್ಮಮ್ಮನ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿ ಇವತ್ತು ನಾನು ದುಡ್ಡು ಕೊಡಲಿಲ್ಲ ಅಂದರೆ ತಪ್ಪಾಗ್ತಿತ್ತು ಸರ್. ನಾನು ಹೇಳಿದ್ದೀನಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ. ಇವಾಗ 4 ದಿನದಿಂದ ಇಟ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ. ಬಂದವರೆಲ್ಲ ಬ್ಲಡ್ ತೊಗೊತಾರೆ. ಎಷ್ಟು ಮಾತ್ರ ಜೀವ ಇದೆ. ನಾನು ಮಾತಾಡ್ತೀನಿ ಅಂದರೆ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತಾರೆ. ನಾನು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀನಿ ಸರ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ. ರೇಟ್ ಬಂದಿದ್ದಾರೆ, 2 ಲಕ್ಷ ಮಾಡಿದ್ದಾರೆ ಸರ್. ನನ್ನ ಕೈಲಿ ಕಟ್ಟಕ್ಕಾಗಲ್ಲ, ಏನೂ ಟ್ರೀಟ್ಮೆಂಟ್ ಮಾಡಲಿಲ್ಲ. ಓಪನ್ ಆಗಿ ಸರ್ಜರಿ ಮಾಡಬೇಕಂತೆ. ನಾನು ಬೇರೆ ಕಡೆ ಮಾಡ್ತೀನಿ.